ಕೈಲಿ ಮಾಯ ನೀನಿತ್ತ ಕಾಯ ನಿನ ಕೈಲಿ ಮಾಯ ನೀನಿತ್ತ ಕಾಯ ನಿನ್ನ ಕೈಲಿ ಮಾಯ. ಹಾಯ್ ಎಲ್ಲ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ಸುನೀತಾ. ಎಲ್ಲರೂ ಹೇಗಿದ್ದೀರಾ? ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇದು ಕೊಟ್ಟಿರ್ಗೆ ಹೋಗಿರೋದನ್ನೇ 2ನೇ ವಿಡಿಯೋ ಆಗಿರುತ್ತೆ. ಸೊ ಇಲ್ಲಿಗೆ ನಾನು ನಿಲ್ಲಿಸಿದ್ದೆ ನಿನ್ನೆ ಸಂಚಿಕೆಯಲ್ಲಿ. ಸೊ ಈಗ ಕಂಟಿನ್ಯೂಸ್ ಆಗಿ ನೋಡ್ತಾ ಹೋಗಿ, ಎಲ್ಲಿ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಸೊ ಹಾಗೆ ನನಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ, ನೋಡಿದ್ರಲ್ಲ ಈಗ ಫಸ್ಟು ಇಲ್ಲಿ ದೇವ್ರದ್ದು ಹೇಳ್ಕೊಂಡು ಹೊರಟಿದ್ದಾರೆ. ಸೊ ಹಾಗೆಯೇ ಈ ದೇವಸ್ಥಾನದ ವಿಶೇಷತೆ ಕೂಡ ಅವ್ರು ಹೇಳ್ಕೊಟ್ರು ನಮಗೆ. ಈ ದೇವಸ್ಥಾನ ಯಾಕೆ ಇಷ್ಟು ವಿಶೇಷತೆ, ಅಲ್ಲಿ ಏನೆಲ್ಲ ನಡೆದಿತ್ತು ಏನೆಲ್ಲ ಇಲ್ಲ ಅಂತ ಕೂಡ ಹೇಳ್ಕೊಟ್ರು. ಸೊ ಅದನ್ನೆಲ್ಲ ಅಷ್ಟೊತ್ತೆಲ್ಲ ಬಿಡೋಕ್ಕಾಗಲ್ಲ, ಅದಕ್ಕೋಸ್ಕರ ನಾನೊಂದು 30-40 ಸೆಕೆಂಡ್ ಬಿಟ್ಟಿದ್ದೀನಿ ಅಷ್ಟೇ. ಈಗ ಒಂದು 5:15 ಆಗಿತ್ತು. ಆಲ್ರೆಡಿ ನಾವು ಇಲ್ಲಿ ಫ್ರೆಶ್ ಅಪ್ ಆಗಿ ಹೊರಟಿದ್ವಿ ಅಂತ ಹೇಳಿದ್ದೆ ನಾನು. ಎಲ್ಲರೂ ರೆಡಿಯಾಗಿ ಮಾಡಿಕೊಂಡು ತುಂಬ ಚೆನ್ನಾಗೇ ರೆಡಿಯಾಗಿದ್ವಿ ಎಲ್ಲರೂ ಕೂಡ ಬಂದು ವಿಡಿಯೋ ಮಾಡ್ಕೊ ಎಲ್ಲರದು ಚೆನ್ನಾಗಿ ಬರೋ ಥರ ಮಾಡು ವಿಡಿಯೋದಲ್ಲೆಲ್ಲ ಅಂತ ಹೇಳಿದರು ನನಗೆ ಎಲ್ಲರೂ ಕೂಡ. ಸೊ ಹಾಗಾಗಿ ಅವ್ರದ್ದೆಲ್ಲ ಮುಗ್ದ ಆದಮೇಲೆ ನಾನು ಹೋಗಿ ಈಗ ವಿಡಿಯೋ ಶೂಟ್ ಮಾಡ್ಕೋಬೇಕು. ಸೊ ಇಲ್ಲಿಂದ ನಾವೀಗ ಕೊಟ್ಟಿಯೂರಿಗೆ ಹೋಗಬೇಕು. ಇಲ್ಲಿಂದ 47 ಕಿಲೋಮೀಟ್ರ್ ಇದೆ. ನಾವಿಲ್ಲಿ ಫ್ರೆಶ್ ಅಪ್ ಆಗಿ ಹೊರಟಿದ್ದೀವಲ್ವ, ಸೊ ಇಲ್ಲಿಂದ ಈಗ 47 ಕಿಲೋಮೀಟ್ರ್ ಆಗುತ್ತೆ. ಇಲ್ಲಿಂದ ಒಂದಿಷ್ಟು ಎಲ್ಲರದು ವಿಡಿಯೋ ಮಾಡ್ಕೋಬೇಕು ನಾನೀಗ ಮುಂದಕ್ಕೆ ಹೋಗಿ, ಅವ್ರದ್ದೆಲ್ಲ ಮುಗ್ದ ಆದಮೇಲೆ. ಸೊ ಇವತ್ತು ನಾನು ಕೊಟ್ಟಿಯೂರು ವಿಶೇಷತೆ ಕೂಡ ಹೇಳ್ತೀನಿ ವಿಡಿಯೋದಲ್ಲಿ, ನಾನು ಖಂಡಿತ ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ. ಸೊ ಇನ್ನೇನು ಅದೆಲ್ಲ ಆಯಿತು. ಅದೆಲ್ಲ ಆದಮೇಲೆ ನಾನು ಕೂಡ ಒಂದಿಷ್ಟು ವಿಡಿಯೋಗಳನ್ನ ಎಲ್ಲರದು ಕೂಡ ಶೂಟ್ ಮಾಡ್ಕೊಂಡಿದ್ದೀನಿ. ಸೊ ಅದನ್ನು ತೋರಿಸ್ತೀನಿ, ಮತ್ತು ಹಾಗೆಯೇ ವಿಶೇಷತೆ ಕೂಡ ಹೇಳ್ತೀನಿ. ಇಂದಿನ ಸಂಚಿಕೆಯಲ್ಲಿ ಪ್ಯಾಕೇಜ್ ಬಗ್ಗೆ ಕೂಡ ಹೇಳಿದ್ದೆ ನಾನು. ಸೊ ಈ ರೀತಿ 2,000 ರೂಪಾಯಿ ಪ್ಯಾಕೇಜ್ಗೆ ಹೋಗಿದ್ವಿ ನಾವು. ಒಂದಿನ ಟ್ರಿಪ್ ಇದು. ಸೋಮವಾರ ನೈಟ್ ಹೋದ್ವಿ ನಾವು 15ನೇ ತಾರೀಕು. ಮಂಗಳವಾರ ಫುಲ್ ಡೇ ನಾವು ಕೊಟ್ಟಿಯೂರು ನೋಡಿಕೊಂಡು ಅದೆಲ್ಲ ಮುಗ್ದಾದ್ಮೇಲೆ ಮತ್ತೆ ಕೂಡ ಪ್ಲೇಸಸ್ಗಳನ್ನ ತೋರಿಸ್ತಾರೆ ಅಂತ ಕೂಡ ಇಂದಿನ ಸಂಚಿಕೆಯಲ್ಲಿ ಹೇಳಿದ್ದೆ ನಿಮಗೆ. ಸೊ ಇವತ್ತು ನಾನು ಅದನ್ನೆಲ್ಲ ನಿಮಗೆ ತೋರಿಸ್ತಾ ಹೋಗ್ತೀನಿ. ಹಾಗೆ ದೇವ್ರದ್ದು ಕೂಡ ವಿಶೇಷತೆ ಕೂಡ ಹೇಳ್ತೀನಿ ನಿಮ್ಮ ಹತ್ರ. ಸೊ ಇವರು ತುಂಬ ಚೆನ್ನಾಗಿ ದೇವ್ರ ಬಗ್ಗೆ ಸಾಂಗ್ನ ಹೇಳ್ಕೊಟ್ರು ಶಿವಪ್ಪನ ಮೇಲೆ. ಅದನ್ನೆಲ್ಲ ನಾವು ಕೂಡ ಎಲ್ಲ ಅವ್ರು ಹೇಳಿದಾಗೆ ಹೇಳ್ಕೊಂಡಿದ್ದಾದಮೇಲೆ ಸ್ವಲ್ಪ ಹೊತ್ತು ಹಾಗೆ ಬಿಟ್ಟೆ ನಾನು. ನೀವು ಕೂಡ ಅದನ್ನ ಕೇಳಿಸ್ಕೊಂಡ್ರೆ ಆಯಿತಾ. ಸೊ ಇನ್ನೇನು ಅದೆಲ್ಲ ಆಯಿತು. ಈಗ ಅವರು ಸ್ಟಾಪ್ ಮಾಡಿ ಆದಮೇಲೆ ನಾನಿನ್ನು ಈಗ ಮುಂದಕ್ಕೆ ಹೋದೆ, ಎಲ್ಲರದು ಒಂದು ವಿಡಿಯೋ ಶೂಟ್ ಮಾಡ್ಕೊಳ್ಳೋಣ ಅಂತ. ಇಲ್ಲಿ ಇನ್ನೇನು ಈ ಏರಿಯಾ ಬಿಟ್ಟ ತಕ್ಷಣ ಘಾಟ್ ಸೆಕ್ಷನ್ ಸಿಗುತ್ತೆ. 47-50 ಕಿಲೋಮೀಟ್ರು ಬರೀ ಘಾಟ್ ಸೆಕ್ಷನ್ನು ನಾವು ಕೇರಳಕ್ಕೆ ಹೋಗೋವರೆಗೂ. ಮತ್ತು ಡೌನ್ ಇಳ್ದಂಗೆ ನಮ್ದು, ಯಾಕೆಂದರೆ ಕೇರಳ ನಮ್ಮ ಇಂಡಿಯಾದಲ್ಲಿ ಕೆಳಗಡೆನಲ್ವ ಬರೋದು, ಡೌನ್ ಇರುತ್ತೆ. ಸೊ ಎಲ್ಲರೂ ಕೂಡ ಹಾಯ್ ಮಾಡಿ ಅಂತ ಹೇಳ್ತಾಯಿದ್ರು. ನಾನು ಕೇಳಿದೆ ಹಾಯ್ ಮಾಡಿ ಅಂತ. ಅವರು ಕೂಡ ಅಲ್ಲಿರೋರೆಲ್ಲ ಎಲ್ಲರೂ ಯೂಟ್ಯೂಬ್ ಸಬ್ಸ್ಕ್ರೈಬರ್ಗೆ ಹಾಯ್ ಮಾಡಿ ಅಂತ ಹೇಳಿದ್ರೆ ನೋಡಿ, ಚೆನ್ನಾಗೆಲ್ಲ ಕೈ ರೀತಿ ಅಂತಿದ್ದಾರೆ. ಸೊ ತುಂಬ ಖುಷಿ ಆಯಿತು ನನಗೆಲ್ಲರೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ಅಂತಲೇ ಹೇಳ್ಬೋದು. ಇನ್ನು ಎಲ್ಲರೂ ನಾವು ಬರೋ ಥರ ಮಾಡಬೇಕು ಅಂತಲೇ ಹೇಳಿದರು. ಸೊ ಹಾಗಾಗಿ ನಾನು ಒಂದು 3 ಸೀಟಲ್ಲಿ ಕೂತ್ಕೊಂಡಿರೋನ ಒಂದ್ಸರಿ ವಿಡಿಯೋ ಮಾಡ್ಕೊಳ್ಳೋದು, ಅದ್ರ ಹಿಂದೆ ಹೋಗಿ ಇನ್ನೊಂದು 3 ಸೀಟ್ನಾಗ ಕೂತಿರೋರನ್ನ ಒಂದ್ಸರಿ ವಿಡಿಯೋ ಮಾಡ್ಕೊಳ್ಳೋದು, ಈ ರೀತಿ ಎಲ್ಲರೂ ಬರೋ ಥರ ಮಾಡೋಣ ಅಂತೇಳಿ ಮಾಡಿದ್ದೀನಿ. ಸುಮಾರು ಜನಕ್ಕೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಟ್ಟಿದ್ದೀನಿ. ಇವರೆಲ್ಲರಿಗೂ ನೋಡ್ಕೊತೀವಿ ಅಂತ ಹೇಳಿದ್ದಾರೆ. ಇವರೆಲ್ಲ ಗೊತ್ತಿರೋರೆ ನೋಡಿ. ಇವು ಆಂಟಿ ಕೂಡ ಗೊತ್ತಿರೋರು ನನಗೆ. ಸೊ ನೋಡಿ ಅವರು ಹಾಯ್ ಮಾಡ್ತಿದ್ದಾರೆ. ಈ ಕಡೆ ಲಕ್ಷ್ಮಿ ಆಂಟಿ ನೋಡಿ, ಅವರು ಗೊತ್ತಿರೋರು, ಇವರು ಗೊತ್ತಿರೋರು. ನನಗೆ ಗೊತ್ತಿಲ್ದಲೇ ಗೊತ್ತಿರೋರು ಕೂಡ ಬಂದಿದ್ರು ಅಂತ ನಾನು ನಿನ್ನೆ ಸಂಚಿಕೆಯಲ್ಲಿ ಕೂಡ ಹೇಳಿದ್ದೆ. ಇನ್ನು ಇವರಂತೂ ಎಲ್ಲ ಗೊತ್ತಿರೋರೇನೆ ನೋಡಿ. ಹಿಂದಕ್ಕೆ ಹೋಗ್ತಾ ಹಂಗೆ ಎಲ್ಲರದು ಕೂಡ ಒಂದು ವಿಡಿಯೋ ಮಾಡ್ಕೊಂಡು ಹೋದೆ. ನಾನು ಈ ರೀತಿ ರೆಡಿಯಾಗಿದ್ದೆ, ನೆನ್ನೆನೇ ಹೇಳಿದ್ದೆ ನಾನು. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಈ ಸೀರೆ, ಮತ್ತು ಅದೊಂದು ಸಣ್ಣದೊಂದು ಚೌಕರು ಹಾಗೆ ಜುಮ್ಕಿ ಕೂಡ ಇಟ್ಕೊಂಡಿದ್ದೆ. ಅದು ತುಂಬ ಚೆನ್ನಾಗಿ ಒಪ್ಪಿತ್ತು ನನಗೆ. ಸೊ ಅದೆಲ್ಲ ಆಯಿತು. ಅದೆಲ್ಲ ಆದಮೇಲೆ ಈಗ ಹಿಂದಕ್ಕೆ ಹೋದೆ ನೋಡಿ. ನನ್ನ ಸೀಟಿಂಗ್ ಕಡೆ ಹೋಗ್ತಾ ಇದ್ದೀನಿ. ನಂದು ಹಿಂದೆ ಸೀಟ್ ಇರೋದು ಆ್ಯಕ್ಚುಲಿ. ಇಲ್ಲಿ ಆಲ್ರೆಡಿ ಹೇಳಿದೆ ನಾನು, ಮಂಜುಳಾ ಆಂಟಿ ಅವರೆಲ್ಲ ನಂಗೆ ತುಂಬ ಪರಿಚಯ ಮೇಡಮ್ ಅಂತ. ಅವರೆಲ್ಲ ಈ ರೀತಿ ರೆಡಿಯಾಗಿದ್ದರು. ಅವರು ಕೂಡ ಹಾಯ್ ಮಾಡ್ತಿದ್ದಾರೆ ನೋಡಿ. ಈ ಕಡೆ ಗಂಗಮ್ಮ ಆಂಟಿ ಅವರು ಕೂಡ ಹಾಯ್ ಮಾಡ್ತಿದ್ದಾರೆ. ಹಿಂದೆ ಅನ್ಸಿಯಮ್ಮ ಅಕ್ಕ ಅವ್ರು ಸ್ವಲ್ಪ ಕತ್ಲಲ್ಲಿ ಕೂತಿರೋದ್ರಿಂದ ಸರಿಯಾಗಿ ಕಾಣಿಸ್ತಾ ಇಲ್ಲ ನಮ್ಮದು ಲಾಸ್ಟ್ನೇ ಸೀಟು. ಸೊ ಹಾಗಾಗಿ ನಾನಲ್ಲಿ ಆ ಕಡೆ ಕಿಟಕಿ ಪಕ್ಕದಲ್ಲಿ ಕೂತ್ಕೊಳ್ಳೋದು. ಇನ್ನು ಅದೆಲ್ಲ ಮುಗೀತು. ಈಗ ಇವರು ಕೂಡ ಇನ್ನೊಂದು ಸರಿ ಕಾಣಿಸೋ ಥರ ಅವ್ರದ್ದು ವಿಡಿಯೋ ಮಾಡಿದೆ. ಅದೆಲ್ಲ ಆದಮೇಲೆ ಇನ್ನು ನಾವು ಈಗ ನೋಡಿ ಹೊರಟಿದ್ದೀವಿ. ಈ ಥರ ಘಾಟ್ ಸೆಕ್ಷನ್ ಇರುತ್ತೆ. ಸೊ ಇವಾಗ ನಾನು ಕೊಟ್ಟಿಯೂರು ವಿಶೇಷತೆ ಹೇಳ್ತೀನಿ ಏನು ಅಂತ. ಸೊ ನನಗೂ ಅಷ್ಟೊಂದೆಲ್ಲ ಗೊತ್ತಿಲ್ಲ, ಎಲ್ಲರೂ ಹೇಳಿರೋದನ್ನ ನಾನು ಕೇಳಿಸ್ಕೊಂಡು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅಷ್ಟೇನೆ. ಸೊ ಎಲ್ಲಾದರೂ ಮಿಸ್ ಆದರೆ ದಯವಿಟ್ಟು ಬೇಜಾರು ಮಾಡ್ಕೊಬಿಡಿ ಆಯಿತಾ. ಗೊತ್ತಿಲ್ಲ ಅಂತಂದ್ರೂ ಅದ್ರ ಬಗ್ಗೆ ಬೇಕಾದ್ರೆ ಕಮೆಂಟ್ ಮಾಡಿ. ಸೊ ಶಿವ ತನ್ನ ಪತಿಯನ್ನು ಕಳ್ಕೊಂಡಿರೋ ಜಾಗ ಆಗಿರುತ್ತೆ ಇದು. ಸೊ ಇದನ್ನ ದಕ್ಷಿಣ ವಾರಣಾಸಿ ಅಂತಲೂ ಕರೀತಾರೆ. ಮೇ 29ರಿಂದ ಜೂನ್ 20ನೇ ತಾರೀಕುವರೆಗೂ ಈ ವೈಶಾಖ ಉತ್ಸವ ನಡೀತಾ ಇರುತ್ತೆ. ಇಲ್ಲಿ ಈ ವೈಶಾಖ ಉತ್ಸವ ನಡೀತಿರೋದು ಬರೇ ವರ್ಷದಲ್ಲಿ
ವರ್ಷದಲ್ಲಿ 27 ದಿನ ಮಾತ್ರ ನಡೆಯುತ್ತೆ. ಈ ಉತ್ಸವ ನಡೆಯೋದು ಎಲ್ಲಿ ಗೊತ್ತಾ? ಕೇರಳದ ಕೊಟ್ಟೂರು ಬಾವುಲಿ ನದಿ ತೀರದಲ್ಲಿ ಈ ಉತ್ಸವ ನಡೆಯುತ್ತೆ. ಸೊ ಇನ್ನೊಂದು ವಿಷಯನ ಹೇಳಬೇಕು, ಇಲ್ಲಿ ಅಕ್ಕರೆ ಕೊಟ್ಟಿಯೂರು ಇಕ್ಕರೆ ಕೊಟ್ಟಿಯೂರು ಅಂತ ಹೇಳ್ತಾರೆ. ಇದು ಅಕ್ಕರೆ ಕೊಟ್ಟಿಯೂರು ಬಂದ್ಬಿಟ್ಟು ವರ್ಷದಲ್ಲಿ 27 ದಿನ ಮಾತ್ರ ಓಪನ್ ಇರುತ್ತೆ. ಸೊ ಇದು ಇಕ್ಕರೆ ಕೊಟ್ಟಿಯೂರು ಬಂದ್ಬಿಟ್ಟು ವರ್ಷದಲ್ಲಿ 365 ದಿನನೂ. ಬಾವುಲಿ ನದಿ ತೀರ ಇದೆಯಲ್ಲ, ಬಾವುಲಿ ನದಿ ತೀರದ ಆ ಕಡೆ ಒಂದು ಈ ಕಡೆ ಒಂದು ದೇವಸ್ಥಾನ ಇದೆ, ಅಂದ್ರೆ ಅಕ್ಕರೆ ಕೊಟ್ಟಿಯೂರು ಇಕ್ಕರೆ ಕೊಟ್ಟಿಯೂರು ಅಂತ. ಪುರಾಣಗಳ ಪ್ರಕಾರ ಇದೇ ಜಾಗದಲ್ಲಿ ದಕ್ಷ ಪ್ರಜಾಪತಿಯ ದಕ್ಷಯಾಗ ನಡೆದಿತ್ತಂತೆ. ದಕ್ಷ ಪ್ರಜಾಪತಿಯು ದಕ್ಷಯಾಗ ನಡೆಸುತ್ತಿರುವಾಗ ಎಲ್ಲರನ್ನು ಕೂಡ 3 ಲೋಕದವ್ರನ್ನು ಇನ್ವೈಟ್ ಮಾಡಿದ್ನಂತೆ. ಸೊ ಆದರೆ ಮಗಳನ್ನ ಮಾತ್ರ ಇನ್ವೈಟ್ ಮಾಡಿರಲಿಲ್ಲ ಅಂತಂದರೆ ಶಿವನ್ ಹೆಂಡ್ತಿನ ಇನ್ವೈಟ್ ಮಾಡಿರಲಿಲ್ಲಂತೆ. ಅದಕ್ಕೋಸ್ಕರ ಆದರೂ ಕೂಡ ನಮ್ಮಪ್ಪ ನನ್ನ ಕರ್ದಿಲ್ಲ ಅಂದರೂ ಪರವಾಗಿಲ್ಲ ನಾನು ಹೋಗ್ತೀನಿ ಅಂತೇಳಿ ಶಿವನ ಹತ್ರ ವಾದಿ ಮಾಡಿಕೊಂಡು ಬಂದಿದ್ರಂತೆ ಸತಿ. ಆದರೆ ಇಲ್ಲಿ ತುಂಬಾ ಅವಮರ್ಯಾದೆ ಮಾಡಿದ್ರಂತೆ ಅವರಪ್ಪ. ಅವಮರ್ಯಾದೆ ಮಾಡಿದಕ್ಕೋಸ್ಕರ ನನ್ನ ಗಂಡನಿಗೂ ನನಗೆ ಕೂಡ ಅವಮರ್ಯಾದೆ ಆಯ್ತಲ್ಲ ಅಂತ ಹೇಳ್ಬಿಟ್ಟು ಸತೀದೇವಿ ಅಗ್ನಿಲಿ ಹಾರಿಬಿಟ್ಟು ಬಿದ್ದುಬಿಟ್ರಂತೆ. ಅಗ್ನಿಲಿ ಹಾರಿ ಬಿದ್ದ ತಕ್ಷಣನೇ ಶಿವನ್ಗೆ ತುಂಬಾನೇ ಕೋಪ ಬಂತಂತೆ. ಕೋಪ ಬಂದ್ಬಿಟ್ಟು ಅದೇ ಕೋಪದಲ್ಲಿ ಶಿವ ಏನ್ ಮಾಡ್ದೆ ಗೊತ್ತಾ? ವೀರಭದ್ರನ ಹುಟ್ಟಿಸಿ ಆ ಯಜ್ಞನೇ ನಾಶ ಮಾಡ್ತಾರೆ. ಇದೇ ಕಾರಣಕ್ಕೆ ಇದು ಅತ್ಯಂತ ಪ್ರಸಿದ್ಧವಾದ ಒಂದು ಸ್ಥಳ ಎಂದು ಜನ ಭಕ್ತಾದಿಗಳು ಸಿಕ್ಕಾಬಟ್ಟೆ ಪ್ರತಿಯೊಂದು ಊರು, ಪ್ರತಿಯೊಂದು ದೇಶ, ಪ್ರತಿಯೊಂದು ಕಡೆ, ಪ್ರತಿಯೊಂದು ರಾಜ್ಯ ಎಲ್ಲರೂ ಕೂಡ ಇಲ್ಲಿ ಸೇರ್ತಾರೆ ಅಂತ ಹೇಳಲಾಗ್ತದೆ. ಸೊ ಮುಂದಿನ ಸ್ಟೋರಿ ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಯಾಕೆ ಅಂತಂದ್ರೆ ಈಗ ನಾವು ಏನೆಲ್ಲ ಆಯಿತು ಅಂತ ಹೇಳಬೇಕಾಗುತ್ತೆ. ಸೊ ಹಾಗಾಗಿ ಇನ್ನು ನಾವು ಇವಾಗ ಬಂದ್ವಿ. ಇಲ್ಲಿ ಬಂದ ತಕ್ಷಣ ಟಿಫನ್ ಎಲ್ಲ ಮುಗಿಸಿದ್ದಾಯ್ತು. ಟಿಫನ್ಗೆ ಉಪ್ಪಿಟ್ಟು ಕೇಸರಿ ಬಾತು ಮಾಡಿದ್ರು, ಸಖತ್ತಾಗಿತ್ತು. ಅದನ್ನೆಲ್ಲ ನೋಡಿದ್ರಂತ ಅನ್ಸುತ್ತೆ. ನಾನು ಕೂಡ ತಿನ್ಕೊಂಡೆ. ಈಗ ನಾನು ಒಂದು ವಾಕ್ ಮಾಡ್ತಾ ಇದ್ದೀನಿ ಅಲ್ಲೇನೆ. ಯಾಕೆಂದ್ರೆ ಇನ್ನೂ ಸ್ವಲ್ಪ ಜನ ಟಿಫನ್ ತಿನ್ನೋರೆಲ್ಲ ಇದ್ರು, ಫೋಟೋ ತಗೊಳ್ಳೋರು. ಆ ವ್ಯೂ ಅದು ಎಷ್ಟು ಚೆನ್ನಾಗಿದೆ ನೋಡಿ, ಅಲ್ಲಿ ಏನು ಸಖತ್ತಾಗಿತ್ತು ಗೊತ್ತಾ? ತುಂಬಾ ಇಷ್ಟ ಆಗ್ತಿತ್ತು ಆ ಪ್ಲೇಸಸ್ ಎಲ್ಲ ನೋಡ್ತಾ ಇದ್ರೆ. ಹೆಂಗಿತ್ತು ಅಂತಂದರೆ ಮಳೆ ಎಲ್ಲ ಬಂದಿತ್ತು, ಗಿಡಗಳೆಲ್ಲ ಹಸ್ರಿಗಿತ್ತು, ಆ ಪಾರ್ಕಿಂಗ್ ಪ್ಲೇಸೇ ಅಷ್ಟು ಚೆನ್ನಾಗಿತ್ತು. ಈ ಪಾರ್ಕಿಂಗ್ ಪ್ಲೇಸ್ ಬಂದ್ಬಿಟ್ಟು 5ನೇ ಒಂದು ಪಾರ್ಕಿಂಗ್ ಪ್ಲೇಸ್ ಆಗಿರುತ್ತೆ. ಅವರೆಲ್ಲ ನಮಗೆ ಎಕ್ಸ್ಪ್ಲೇನ್ ಮಾಡಿದ್ರು, ನೋಡಿ ಈ ಜಾಗಕ್ಕೆ ಬರಬೇಕು ನೀವು, 5ನೇ ಪಾರ್ಕಿಂಗ್ ಪ್ಲೇಸ್ ಇದು ಅಂತ ಹೇಳ್ಬಿಟ್ಟು. ಅಲ್ಲಿ 32 ಪಾರ್ಕಿಂಗ್ ಪ್ಲೇಸ್ಗಳಿದ್ದಾವೆ. ನಾವು ಎಲ್ಲಿ ನಿಲ್ಲಿಸ್ತೀವಿ ಅನ್ನೋದ್ರ ಮೇಲೆ ನಮಗೆ ದೇವಸ್ಥಾನ ಹತ್ರ ಆಗುತ್ತೋ ದೂರ ಆಗ್ತದೋ ಅನ್ನೋದು ನಮಗೆ ಒಂದು ಐಡಿಯಾ ಇರುತ್ತೆ. ಈ 5ನೇ ಪಾರ್ಕಿಂಗ್ ಪ್ಲೇಸಲ್ಲಿ ನಿಲ್ಲಿಸಿದ್ರೆ ನಮಗೆ ತುಂಬಾ ಹತ್ರ, ಅಂದರೆ 5 ಕಿಲೋಮೀಟರ್ ಆಗುತ್ತೆ ದೇವಸ್ಥಾನ ಅಷ್ಟೇ ಅಂತ ಹೇಳಿದರು. ಈಗ ನೋಡಿ ಟಿಫನ್ ಎಲ್ಲ ಮುಗಿಸಿದ್ವಿ. ಅದಾದಮೇಲೆ ಈಗ ದೇವಸ್ಥಾನ ಕಡೆ ಹೊರಟಿದ್ವಿ. ಇಲ್ಲಿಂದ ಬರೀ 1/2 ಕಿಲೋಮೀಟರ್ ಅಷ್ಟೇ ಅಂತ ಹೇಳಿದ್ರು ಅವರು. ಸ್ಲಿಪ್ಪರ್ ಎಲ್ಲ ಹಾಕೋಬೇಡಿ, ಬಸ್ಸಲ್ಲೇ ಬಿಡಿ ಅಂತ ಕೂಡ ಹೇಳಿದ್ರು. ಸೊ ನೋಡಿ ಶಿವನ್ ಕತೆ ಹೇಳ್ಬೇಕಾದಾಗ ನಿಧಾನಕ್ಕೆ ಮಾತಾಡಿದೆ. ಸೊ ಈಗ ಎಷ್ಟು ಫಾಸ್ಟಾಗಿ ಮಾತಾಡ್ತಾ ಇದ್ದೀನಿ. ಅದಾಗೇನೆ ದೇವ್ರದ್ದು ಏನಾದರೂ ಹೇಳ್ಬೇಕು ಅಂತಂದರೆ ಒಂದು ಸ್ವಲ್ಪ ನರ್ವಸ್ ಆಗಿಬಿಡ್ತೀವಿ, ಎಲ್ಲರೂ ತಪ್ಪು ಹೇಳ್ಬಿಟ್ರೆ ಅಂತ ಭಯ ಅಷ್ಟೇನೆ. ಸೊ ನಾನು ಸ್ವಲ್ಪ ತಿಳ್ಕೊತಾ ಇದ್ದೀನಿ ಅಷ್ಟೇ. ಇನ್ನು ನಾವು ಇವಾಗ ಎಲ್ಲರೂ ಕೂಡ ಒಟ್ಟಿಗೆ ಹೋಗ್ತಾ ಇದ್ದೀವಿ. ಆ ವ್ಯೂ ಎಲ್ಲ ನೋಡ್ತಾ ಇದ್ರೆ ನಿಜವಾಗಿ ಎಷ್ಟು ಖುಷಿ ಆಯಿತು ಅಂತಂದರೆ ಒಂದು ಸ್ವರ್ಗಕ್ಕೇನೋ ಬಂದ್ವೇನೋ ಅನ್ನೋ ಥರ ಖುಷಿ ಆಯಿತು. ಏಕೆಂದರೆ ಶಿವ ದೇವತೆಗಳು ಒಂದು ಇಡೀ 3 ಲೋಕನೂ ಸೇರಿರೋ ಒಂದು ಪ್ಲೇಸ್ ಆಗಿರುತ್ತೆ ಇದು. ಸೊ ಇಷ್ಟ ಅಂತಂದರೆ ನಿಜವಾಗಿ ಈ ಪ್ಲೇಸ್ನ ನಾವು ಕಾಲಿಟ್ರೇ ಸಾಕು, ನಾವೆಲ್ಗೋ ಒಂದು ಸ್ವರ್ಗಕ್ಕೆ ಬಂದಿದ್ದೀವಿ ಅನ್ನೋ ಫೀಲ್ ಅಂತೂ ಕೂಡ ಸತ್ಯ. ಸೊ ಇದೆಲ್ಲನೂ ನೋಡಬೇಕು ಅಂತಂದರೆ ಖಂಡಿತ ಒಂದೇ ಒಂದು ಸರಿ ಕೊಟ್ಟಿಯೂರಿಗೆ ಈ ದೇವಸ್ಥಾನಕ್ಕೆ ಹೋಗಿ ಅಂತ ಕೇಳ್ಕೊಳ್ತೀನಿ ನಾನು ಈ ವಿಡಿಯೋ ಮುಖಾಂತರ. ನೋಡಿ ಇವಾಗ ನಮಗೆ ನದಿ ಸಿಕ್ತು. ನಾನು ಹಿಂದೆ ಹೇಳಿದ್ನಲ್ವ ಬಾವುಲಿ ನದಿ ಅಂತ, ಇದೇನೇ ನದಿ ಅದು. ಸೊ ಈ ನದಿಲಿ ನೀರು ಒಂದು ಕಾಲಿಗೆ ಒಂದಿಷ್ಟಕ್ಕೆ ಬರ್ತವೆ, ಅಂದರೆ ಮೊಣಕಾಲು ಕೆಳಗೆ ಬರ್ತಾವೆ ಅಷ್ಟೇನೆ. ಈ ನದಿಲಿ ನಾವು ಕಾಲಲ್ಲಿ ಸ್ಲಿಪ್ಪರ್ ಇಲ್ದಲೇ ಹೋಗಬೇಕು. ಕೆಲವರು ಸ್ಲಿಪ್ಪರ್ ಹಾಕೊಂಡು ಹೋಗ್ತಾರೆ, ಯಾಕೆಂದರೆ ದೇವಸ್ಥಾನದಲ್ಲೆಲ್ಲ ಸ್ಲಿಪ್ಪರ್ ಅಲೋ ಇಲ್ಲ. ಆ್ಯಕ್ಚುಲಿ ಈ ರೀತಿ ನಾವು ಬರೇ ಕಾಲಲ್ಲೇ ಹೋಗಬೇಕಾಗುತ್ತೆ. ಅರ್ಧ ಕಿಲೋಮೀಟ್ರ್ ಕೂಡ ಬರೇ ಕಾಲಲ್ಲೇ ನಾವು ಹೋದ್ವಿ. ಕೆಲವರು ಅರ್ಧಕ್ಕನ್ನು ಸ್ಲಿಪ್ಪರ್ ಹಾಕೊಂಡು ಹೋಗಿ ಅಲ್ಲಿಂದ ಅಲ್ಲಿ ಬಿಟ್ಬಿಟ್ಟು ಹೋಗ್ತಾರೆ. ಸೊ ಮತ್ತು ಸ್ಲಿಪ್ಪರ್ ಕೌಂಟ್ರ್ ಕೂಡ ಇರುತ್ತೆ, ಅಲ್ಲಿ ಕೂಡ ಕೆಲವರು ಬಿಟ್ಟು ಹೋಗ್ತಾರೆ. ಆಯಿತಾ? ಸೊ ಅದನ್ನೆಲ್ಲ ತೋರಿಸ್ತೀನಿ ನಿಮಗೆ. ನೋಡಿ ಇವಾಗ ಹೋಗ್ತಾ ಇದ್ದೀವಿ. ನಮ್ಮ ಕಾಲು ಇಟ್ಟ ತಕ್ಷಣವೇ ಕಲ್ಲೇ ತಗಲುತ್ತೆ. ಇವಾಗ ನಾವು ಏನು ಮಾಡ್ತಾ ಇದ್ದೀರಂದ್ರೆ ಇಲ್ಲಿ ಆಂಟಿ ಅಂದರೆ ಇಲ್ಲಿ ಇನ್ನೊಂದು ವಿಶೇಷ ಏನು ಗೊತ್ತಾ? 2 ಕಲ್ಲು ತೊಗೊಂಡು ಆ ನೀರಿನಗಳದು ನಾವು ಈ ರೀತಿ ಒಂದು ಕಲ್ಲು ಮೇಲೆ ಒಂದು ಕಲ್ಲು ಈ ರೀತಿ ತಿಕ್ಕಿದಾಗ ಗಂಧನೋ ಇಲ್ಲಾಂದರೆ ವಿಭೂತಿನೋ ಏನೋ ಒಂದು ಕಲರ್ ಬರುತ್ತೆ. ಅದನ್ನು ಒಂದು ನಂಬಿಕೆ ಅಂತೆ ಇಲ್ಲಿ, ಅದನ್ನು ತಿಕ್ಬಿಟ್ಟು ನಾವು ಹಣೆ ಮೇಲೆ ಇಟ್ಕೊಳ್ಳೋದು. ಸೊ ಇನ್ನೊಬ್ಬರು ತಿಕ್ತಾಯಿದ್ರು. ಈಗ ನಾನು ಕೂಡ ಟ್ರೈ ಮಾಡ್ತೀನಿ ವಿಡಿಯೋದಲ್ಲಿ. ನನಗೂ ಕೂಡ ಗಂಧ ಬಂದಿತ್ತು ಒಂದು ಸರಿ, ಇನ್ನೊಂದು ಸರಿ ವಿಭೂತಿ ಬಂದಿತ್ತು. ತುಂಬಾ ಇಷ್ಟ ಆಯಿತು ನೋಡಿ. ಆ ನೀರು ಎಷ್ಟು ಚೆನ್ನಾಗಿ ಹರಿತಾ ಇದೆ. ನನಗೆ ಆ ನೀರು ನೋಡಿದ್ರೇ ಒಂದು ಖುಷಿ ಆಗ್ತಿತ್ತು. ಕೆಲವರು ಇನ್ನೂ ಇಲ್ಲೇ ಹೋಗಿ ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಹೋಗಬಹುದು ದೇವಸ್ಥಾನಕ್ಕೆ. ಆ ಗಿಡ ಆಗಿರ್ಬೋದು ಎಷ್ಟು ಚೆನ್ನಾಗಿದೆ ನೋಡಿ ವ್ಯೂ. ಆ ಬೆಟ್ಟ ಗುಡ್ಡ, ಒಂದು ಕಾಡು ಸೆಕ್ಷನ್ ಅಂತಾರಲ್ಲ, ಒಂಥರ ಏನಂತಾರೆ ಕಾಡು, ಆ ಮಧ್ಯದಲ್ಲಿ ಇದೆಲ್ಲ ಇರೋದು ತುಂಬ ಚೆನ್ನಾಗಿದೆ. ಈಗ ನಾನು ಕೂಡ ಟ್ರೈ ಮಾಡ್ತಾ ಇದ್ದೀನಿ. ನನಗೆ ಒಬ್ಬರು ಅಂಕಲ್ ವಿಡಿಯೋ ಮಾಡಿಕೊಟ್ರು, ತುಂಬ ಖುಷಿ ಆಯ್ತು. ಅಂಕಲ್ ವಿಡಿಯೋ ಮಾಡಿಕೊಡಿ ಅಂದೆ. ಅಲ್ಲಿ ನೀರಲ್ಲಿ ಸಪೋರ್ಟಾಗಿ ನಿಂತ್ಕೊಳ್ಳೋಕ್ಕೆ ಆಗಲ್ಲ, ಎಲ್ಲಿ ಬಿದ್ದೋಗ್ಬಿಡ್ತೀವಿ ಅಂತ ಭಯ. ನೋಡಿ ನನಗೆ 2 ಕಲ್ಲು ತೊಗೊಂಡು ಒಂದ್ಕೊಂದು ಈ ರೀತಿ ಉಜ್ತಾ ಇದ್ದೀನಿ.
ಸೊ ಅದರಲ್ಲಿ ನನಗೆ ಗಂಧ ಬಂದಿತ್ತು. ನಿಮಗೆ ಜೂಮ್ ಮಾಡೋಕ್ಕಾಗಲ್ಲ, ಸೊ ಹಾಗಾಗಿ ಇದೇ ರೀತಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಸೊ ಅದು ಹಚ್ಕೊಂಡೆ ನಾನು, ತುಂಬ ಖುಷಿಯಾಯಿತು. ಇನ್ನು ದೇವರಿಗೆ ನಮಸ್ಕಾರ ಮಾಡಿಕೊಂಡು ಈಗ ಹೊರಟಿದ್ದೀನಿ. ಇನ್ನು ಇಲ್ಲಿ ನೀರೆಲ್ಲ ನೋಡ್ತಾ ಇದ್ದರೆ ತುಂಬಾ ಖುಷಿ ಆಗುತ್ತೆ ಬಿಡಿ. ಎಲ್ಲರೂ ಹೋಗ್ತಾ ಇರ್ತಾರೆ, ಅದನ್ನೆಲ್ಲ ಸುಮ್ಮನೆ ಹಾಗೆ ನೀರನ್ನೇ ಜೂಮ್ ಮಾಡಿದ್ದೀನಿ ನೋಡಿ ನಾನು. ನನಗೆ ನಿಜವಾಗೂ ನೀರಂದರೆ ತುಂಬಾ ಇಷ್ಟ ಬಿಡಿ, ಅಷ್ಟೊಂದು ಇಷ್ಟ ಆಗುತ್ತೆ. ಆ ಪ್ಲೇಸ್ಗೆ ಹೋದರೆ ಅಷ್ಟೊಂದು ಇಷ್ಟ ಅಂತ ಹೇಳಿದ್ನಲ್ಲ ನಿಮಗೆ, ಅಷ್ಟು ಚೆನ್ನಾಗಿ ಇಷ್ಟ ಆಗುತ್ತೆ. ನಿಮಗೆಲ್ಲ ತೋರಿಸ್ತಾ ಇದ್ದೀನಿ ನೋಡಿ. ನಾನು ಅಲ್ಲಿ ಸುತ್ತು ಒಂದು ವಿಡಿಯೋ ಮಾಡಿಕೊಂಡೆ ನಿಮಗೆಲ್ಲ ತೋರ್ಸೋಕೆ ಬೇಕಂತಲೇ. ಎಲ್ಲ ಮುಂದೆ ಆಲ್ರೆಡಿ ಹೋಗ್ತಾಯಿದ್ರು. ನಮಗೆ ಒಂದು ಟೋಪಿ ಕೂಡ ಕೊಟ್ಟಿದ್ರಿ, ವಿಷಯ ಹೇಳಲಿಲ್ಲ ನಿಮಗೆ ನಾನು. ಅಂದರೆ ಈ ಟೋಪಿ ಯಾಕೆ ಅಂತಂದರೆ ನಮ್ಮನ್ನ ಐಡೆಂಟಿ ಮಾಡ್ಬೋದು. ಇವಾಗ 100 ಜನ ಇದ್ದೀವಿ, ಈ ಟೋಪಿ ನೋಡಿಬಿಟ್ಟು ನಮ್ಮರೆಯವರು ಅನ್ನೋದು ಆ ಜನದಲ್ಲಿ ಕಂಡುಹಿಡಿಬೋದು ಅನ್ನೋದು ನಿಮಗೆ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ನಮಗೆ ಈ ರೀತಿ ಮಾಡಿದ್ರು ಒಂದು ಪ್ಲಾನು. ಎಲ್ಲರಿಗೂ ನಾವು ರೆಡಿಯಾಗಿ ಬಂದ ತಕ್ಷಣ ಈ ಟೋಪಿ ಹಾಕ್ಕೊಂಡೆ ನೀವೆಲ್ಲ ದರ್ಶನಕ್ಕೆ ಬರಬೇಕಂತ ಕೂಡ ಹೇಳಿದರು. ಸೊ ಇನ್ನೇನು ಇದೆಲ್ಲ ಮಾಡ್ಕೊಂಡ್ವಿ, ಒಂದಿಷ್ಟು ವಿಡಿಯೋ ಶೂಟು ಅವು ಇವೆಲ್ಲ ಮಾಡ್ಕೊಂಡ್ವಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ, ಯಾಕಂದರೆ ಲಾಂಗ್ ಆದರೆ ನಿಮಗೂ ಕೂಡ ಬೋರ್ ಆಗುತ್ತೆ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.